ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ನಾಳೆ ಕರ್ನಾಟಕ ಬಂದ್ ಇಲ್ಲ ಇನ್ನು ಬಂದ್ಗೆ ಬೆಂಬಲ ಕೊಡಲ್ಲ ಅಂತ ಹೇಳಿ ಪ್ರವೀಣ್ ಶೆಟ್ಟಿ ಹೇಳಿದ್ದಾರೆ. ನಾಳೆ ಬಂದ್ ಬಗ್ಗೆ ವಾಟಾಳ್ ಅವರಿಗೆ ಮನವರಿಕೆಯನ್ನ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಈ ಬಗ್ಗೆ ನೋಡೋಣ ಅಂತ ಹೇಳಿ ಪ್ರವೀಣ್ ಶೆಟ್ಟಿ ಹೇಳಿರುವಂತದ್ದು. ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಕರ್ನಾಟಕ ಬಂದ್ ಇಲ್ಲ, ಬಂದ್ಗೆ ಬೆಂಬಲ ಕೊಡಲ್ಲ ಅಂತ ಹೇಳಿ ಪ್ರವೀಣ್ ಶೆಟ್ಟಿ ಹೇಳಿದ್ದಾರೆ. ಇನ್ನು ನಾಳೆ ಬಂದ್ ಬಗ್ಗೆ ವಾಟಾಳ್ ಅವರಿಗೆ ನಾವು ಮನವರಿಕೆಯನ್ನ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಈ ಬಗ್ಗೆ ನೋಡೋಣ ಅಂತ ಹೇಳಿ ಪ್ರವೀಣ್ ಶೆಟ್ಟಿ ಹೇಳಿದ್ದಾರೆ. ಇನ್ನು ವಾಟಾಳ್ ಬಂದ್ ಕರೆ ನೀಡಿದ್ದಾರೆ, ಇದು ಅವರ ನಿಲುವಾಗಿದೆ. ನಾಳೆ ಬಂದ್ಗೆ ನಾವು ಬೆಂಬಲವನ್ನ ನೀಡಲ್ಲ ಅಂತ ಹೇಳಿ ಕರ್ವೆ ಪ್ರವೀಣ್ ಶೆಟ್ಟಿ ಹೇಳಿರುವಂತದ್ದು. ಯಾವುದೇ ವ್ಯಾಪಾರಿಗಳಿಗೆ ತೊಂದರೆ ಆಗಬಾರದು, ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಾಗ ಮಳೆ ಬಂದಿರಲಿಲ್ಲ, ಬಂದ್ ಘೋಷಣೆ ಬಳಿಕ ಸಾಕಷ್ಟು ಮಳೆಯಾಗಿದೆ, ಇನ್ನು ಹೀಗಾಗಿ ಬಂದ್ ಮಾಡೋದು ಬೇಡ ಅಂತ ಹೇಳಿ ಪ್ರವೀಣ್ ಶೆಟ್ಟಿ ಅವರು ಹೇಳಿರುವಂತದ್ದು. ಕನ್ನಡಿಗರಿಗಾಗಿ ಕರ್ನಾಟಕಕ್ಕಾಗಿ ನಿಮ್ಮ ಅಗತ್ಯತೆ ಮತ್ತೆ ನಿಮ್ಮ ಹೋರಾಟದ ಅಗತ್ಯತೆ ಇದೆ. ನಿಮ್ಮ ಜೊತೆ ನಾವು ಯಾವಾಗಲೂ ಸದಾ ನಿಮ್ಮ ಜೊತೆ ಇರ್ತೀವಿ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತೀವಿ. ಈ ಸಂದರ್ಭದಲ್ಲಿ ನೀರು ತುಂಬಿರೋದ್ರಿಂದ ಮತ್ತೆ ಸರ್ಕಾರ ನೀರು ಬಿಡಲ್ಲ ಅಂತ ಹೇಳಿರೋದ್ರಿಂದ ನಾವು ಈ ಚಿಂತನೆಯನ್ನು ನಾವೆಲ್ಲ ರಾಜ್ಯ ಪದಾಧಿಕಾರಿಗಳು, ನಮ್ಮದು ಒಂದು ಸಂಘಟನೆ ಇದೆ, ನಮ್ಮ ರಾಜ್ಯ ಪದಾಧಿಕಾರಿಗಳು, ನಮ್ಮ ಜಿಲ್ಲಾಧ್ಯಕ್ಷರುಗಳು ನಾವೆಲ್ಲ ಒಟ್ಟಿಗೆ ಚರ್ಚೆ ಮಾಡಿ ಆ ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ. ಆದ್ದರಿಂದ ಈ ನಿರ್ಧಾರಕ್ಕೆ ಕೈ ಜೋಡಿಸ್ತೀವಿ. ಕನ್ನಡಿಗರಿಗಾಗಿ ಕರ್ನಾಟಕಕ್ಕಾಗಿ ನಿಮ್ಮ ಅಗತ್ಯತೆ ಮತ್ತೆ ನಿಮ್ಮ ಹೋರಾಟದ ಅಗತ್ಯತೆ ಇದೆ. ನಿಮ್ಮ ಜೊತೆ ನಾವು ಯಾವಾಗಲೂ ಸದಾ ನಿಮ್ಮ ಜೊತೆ ಇರ್ತೀವಿ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತೀವಿ. ಈ ಸಂದರ್ಭದಲ್ಲಿ ನೀರು ತುಂಬಿರೋದ್ರಿಂದ ಮತ್ತೆ ಸರ್ಕಾರ ನೀರು ಬಿಡಲ್ಲ ಅಂತ ಹೇಳಿರೋದ್ರಿಂದ ನಾವು ಈ ಚಿಂತನೆಯನ್ನು ನಾವೆಲ್ಲ ರಾಜ್ಯ ಪದಾಧಿಕಾರಿಗಳು, ನಮ್ಮದು ಒಂದು ಸಂಘಟನೆ ಇದೆ, ನಮ್ಮ ರಾಜ್ಯ ಪದಾಧಿಕಾರಿಗಳು, ನಮ್ಮ ಜಿಲ್ಲಾಧ್ಯಕ್ಷರುಗಳು ನಾವೆಲ್ಲ ಒಟ್ಟಿಗೆ ಚರ್ಚೆ ಮಾಡಿ ಆ ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ. ಆದ್ದರಿಂದ ಈ ನಿರ್ಧಾರಕ್ಕೆ ಕೈ ಜೋಡಿಸ್ತೀವಿ. ಕನ್ನಡಿಗರಿಗಾಗಿ ಕರ್ನಾಟಕಕ್ಕಾಗಿ ನಿಮ್ಮ ಅಗತ್ಯತೆ. ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾಳೆ ಕರ್ನಾಟಕ ಬಂದ್ ಇಲ್ಲ, ಪ್ರವೀಣ್ ಶೆಟ್ಟಿ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಯಾವುದೇ ವ್ಯಾಪಾರಿಗಳಿಗೆ ಇಲ್ಲಿ ತೊಂದರೆ ಆಗಬಾರದು, ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಾಗ ಆ ಕ್ಷಣದಲ್ಲಿ ಮಳೆ ಬಂದಿರಲಿಲ್ಲ, ಬಂದ್ ಘೋಷಣೆ ಬಳಿಕ ಸಾಕಷ್ಟು ಮಳೆಯಾಗಿದೆ, ಇನ್ನು ಹೀಗಾಗಿ ಬಂದ್ ಮಾಡೋದು ಬೇಡ ಅಂತ ಹೇಳಿ ಪ್ರವೀಣ್ ಶೆಟ್ಟಿ ಹೇಳಿದ್ದಾರೆ. ಇನ್ನು ಹಾಗಾದ್ರೆ ನಾಳೆ ಕರ್ನಾಟಕ ಬಂದ್ ಇಲ್ಲ, ಮುಂದಿನ ದಿನಗಳಲ್ಲಿ ಈ ಬಗ್ಗೆ ನೋಡೋಣ ಅಂತ ಹೇಳಿ ಪ್ರವೀಣ್ ಶೆಟ್ಟಿ ಅವರು ಹೇಳಿರುವಂತದ್ದು. ವಾಟಾಳ್ ನಾಗರಾಜ್ ಅವರು ಬಂದ್ ಕರೆ ನೀಡಿದ್ದಾರೆ, ಅದು ಅವರ ನಿಲುವಾಗಿದೆ. ಅವರ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತೀವಿ. ಇವಾಗಿನ ಪರಿಸ್ಥಿತಿಯಲ್ಲಿ ಬಂದ್ಗೆ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಕಾರ್ಮಿಕರಿಗೆ, ರೈತರಿಗೆ, ಹೋಟೆಲ್ ಉದ್ಯಮಿಗಳಿಗೆ, ಬೇಕರಿಯವರಿಗೆ, ಚಿಕ್ಕ ಪುಟ್ಟ ವ್ಯವಹಾರ ಮಾಡುವಂತವರಿಗೆ ತೊಂದರೆಯನ್ನ ಕೊಡೋದ್ ಬೇಡ ಅಂತೇಳಿ ವಾಟಾಳರಲ್ಲಿ ನಾವು ಮನವಿಯನ್ನ ಮಾಡ್ಕೊಂತ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಬಂದನ್ನ ಮಾಡೋಣ ಅಥವಾ ಹೋರಾಟವನ್ನ ಇನ್ನಷ್ಟು ತೀವ್ರ ಮಾಡಿ ನಾವು ಅವರ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತೀವಿ. ಇವಾಗಿನ ಪರಿಸ್ಥಿತಿಯಲ್ಲಿ ಬಂದ್ಗೆ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಕಾರ್ಮಿಕರಿಗೆ, ರೈತರಿಗೆ, ಹೋಟೆಲ್ ಉದ್ಯಮಿಗಳಿಗೆ, ಬೇಕರಿಯವರಿಗೆ, ಚಿಕ್ಕ ಪುಟ್ಟ ವ್ಯವಹಾರ ಮಾಡುವಂತವರಿಗೆ ತೊಂದರೆಯನ್ನ ಕೊಡೋದ್ ಬೇಡ ಅಂತೇಳಿ ವಾಟಾಳರಲ್ಲಿ ನಾವು ಮನವಿಯನ್ನ ಮಾಡ್ಕೊಂತ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಬಂದನ್ನ ಮಾಡೋಣ ಅಥವಾ ಹೋರಾಟ